ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ನಿನ್ನೆ ಕ್ಲಾಸ್ ಒಳಗೆ ಏನ್ ಮಾಡಿದ್ವಿ ಅಂತಂದ್ರೆ ಗದ್ಯ ಭಾಗವನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋ ರೂಲ್ಸ್ ಅನ್ನ ನೋಡಿದ್ವಿ. ಹಾಗಾದ್ರೆ ಮುಂದಿನ ಗದ್ಯ ಭಾಗವನ್ನ ಈ ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ. ಗದ್ಯ ಭಾಗ ಏನಿದೆ ಅಂತ ನೋಡ್ರಿ. ನೀನು ಟಗ್ ಆಫ್ ವಾರ್ ಅನ್ನುವ ಆಟವನ್ನ ಆಡಿದ್ದೀಯಾ? ಇದೊಂದು ಆಸಕ್ತಿಕರ ಆಟ. ಟಗ್ ಆಫ್ ವಾರ್ ಆಟವನ್ನು ಆಡಲು ನಿನಗೆ ಸ್ವಲ್ಪ ತೆರೆದ ಜಾಗ, ಒಂದು ಉದ್ದ ಮತ್ತು ಸದೃಢವಾದ ಹಗ್ಗ ಮತ್ತು ಎರಡು ಗುಂಪುಗಳ ಆಟಗಾರರು ಬೇಕಾಗುತ್ತಾರೆ. ಆಟವು ಎರಡು ತಂಡಗಳ ಆಟಗಾರರು ಸಮಾನವಾಗಿ ಸದೃಢವಾಗಿದ್ದಾಗ ಮಾತ್ರ ಆಸಕ್ತಿಕರವಾಗಿರುತ್ತದೆ. ಎರಡು ತಂಡಗಳ ನಡುವೆ ಒಂದು ಗೆರೆಯನ್ನು ಎಳೆಯಲಾಗುತ್ತದೆ. ಯಾವ ಆಟಗಾರರ ತಂಡವು ಎಳೆಯಲ್ಪಡುತ್ತದೆಯೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಸೋಲುತ್ತದೆ. ತಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ಸದಸ್ಯ ಹಗ್ಗದ ತುದಿಯನ್ನು ಹಿಡಿದಿರಬೇಕು ಮತ್ತು ತಂಡವು ಒಟ್ಟಾಗಿ ಹಗ್ಗವನ್ನು ಎಳೆಯಬೇಕು. ಆಟದ ಮೈದಾನ ಕಲ್ಲುಗಳಿಂದ ಮುಕ್ತವಾಗಿರಬೇಕು, ಇಲ್ಲದಿದ್ದರೆ ಇದು ಗಾಯಗಳಿಗೆ ಕಾರಣವಾಗುತ್ತದೆ ಅಂತ ಹೇಳ್ಯಾರ. ಇಲ್ಲ ನೋಡಿ ವಿದ್ಯಾರ್ಥಿಗಳ, ಟಗ್ ಆಫ್ ವಾರ್ ಅಂತಂದ್ರ ಏನಂತ ನಮಗ್ ಗೊತ್ತಿರ್ಬೇಕಂತಂದ್ರ, ಟಗ್ ಆಫ್ ವಾರ್ ಅಂತಂದ್ರ ಹಗ್ಗ ಜಗ್ಗಾಟ ಆಟ. ಹಗ್ಗ ಜಗ್ಗಾಟ ಆಟದಲ್ಲಿ ಏನಂತಂದ್ರ ಇವನ್ನ ನೀವು ನೋಡಿದೀಯಾ ಅಂತ ಕ್ವಶನ್ ಐತಿ. ಅಲ್ಲಿ ಈ ತರ ಪ್ಯಾಸೇಜ್ ಕೊಟ್ಟಾಗ ಏನ್ ಮಾಡ್ಬೇಕು, ಮೊದಲೊಂದ್ಸತಿ ಪ್ಯಾಸೇಜ್ ಅನ್ನ ಓದ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರ ಕ್ವಶನ್ ಗಳನ್ನ ಓದ್ಬೇಕು. ಕ್ವಶನ್ ಏನಿದೆ ನೋಡ್ರಿ, ಟಗ್ ಆಫ್ ವಾರ್ ಒಂದು ಏನಾಗೈತೆ ಅಂತಂದ್ರ ಒಂದು ಯುದ್ಧ, ಒಂದು ಹಗ್ಗ, ಒಂದು ಆಟ, ಒಂದು ಜಗಳ. ಎರಡನೇ ಕ್ವಶನ್, ಟಗ್ ಆಫ್ ವಾರ್ ನಲ್ಲಿ ನಾವು ಡ್ಯಾಶ್ ಡ್ಯಾಶ್ ಮಾಡುತ್ತೇವೆ. ಕುಸ್ತಿ, ಬಚ್ಚಿಟ್ಟುಕೊಳ್ಳುವುದು, ಹಗ್ಗ ಎಳೆಯುವುದು, ಬ್ಯಾಟಿನಿಂದ ಹೊಡೆಯುವುದು ಮತ್ತು ಚೆಂಡು ಎಸೆತ. ಹಗ್ಗದ ತುದಿಯು ತಂಡದ ಡ್ಯಾಶ್ ಡ್ಯಾಶ್ ಸದಸ್ಯನಿಂದ ಹಿಡಿಯಲ್ಪಟ್ಟಿರುತ್ತದೆ. ಅತಿ ಎತ್ತರದ, ಅತಿ ಕುಳ್ಳ, ಅತಿ ಶಕ್ತಿಶಾಲಿಯಾದ, ಅತಿ ಯೌವನದ. ಯಾವ ತಂಡವು ಮಧ್ಯದ ಗೆರೆಯ ಮೇಲೆ ಎಳೆಯಲ್ಪಡುತ್ತದೆಯೋ ಆ ತಂಡವು ಡ್ಯಾಶ್ ಡ್ಯಾಶ್ ಅಂತ ಕ್ವಶನ್ ಇದೆ ನೋಡ್ರಿ. ಆಪ್ಷನ್ ಎ ವಿಜಯಶಾಲಿ, ಆಪ್ಷನ್ ಬಿ ಸೋತವರು, ಆಪ್ಷನ್ ಸಿ ಯಶಸ್ವಿ, ಆಪ್ಷನ್ ಡಿ ಮತ್ತೊಂದು ಅವಕಾಶ ಕೊಡಲಾಗಿದೆ ಅಂತ ಹೇಳ್ಕೊಟ್ಟಾರ. ಹಾಗಾಗಿ ಐದನೇ ಕ್ವಶನ್ ಏನಿದೆ ನೋಡ್ರಿ, ಒಟ್ಟಾಗಿ ಎಂದರೆ ಜೊತೆ ಜೊತೆಯಾಗಿ, ಆಪ್ಷನ್ ಬಿ ಜಗಳ, ಆಪ್ಷನ್ ಸಿ ಎಳೆ, ಆಪ್ಷನ್ ಡಿ ಜಯ ಅಂತ ಹೇಳ್ಕೊಟ್ಟಾರ. ಹಾಗಾದ್ರ ನಮ್ಮ ಕ್ವಶನ್ ಅಂಡರ್ಸ್ಟ್ಯಾಂಡ್ ಅರ್ಧ ಆಗೇತಿ, ಹೌದಾ? ಹಾಗಾಗಿ ಏನ್ ಮಾಡೋಣ ಅಂತಂದ್ರ ನಾವು ಇನ್ನೊಂದ್ಸತಿ ಪ್ಯಾಸೇಜ್ ಅನ್ನ ಓದ್ತಾ ಹೋಗೋಣ. ನೀನು ಟಗ್ ಆಫ್ ವಾರ್ ಆಟವನ್ನು ಆಡಿದ್ದೀಯಾ ಅಂತಂದ್ರ, ಟಗ್ ಆಫ್ ವಾರ್ ಆಟವನ್ನ ನಾವೆಲ್ಲರೂ ಕೂಡ ಏನ್ ಮಾಡಿರ್ತೀವಿ ಅಂತಂದ್ರ ಸ್ಕೂಲ್ ಒಳಗ ಆಡೇ ಇರ್ತೀವಿ. ಇದೊಂದು ಆಸಕ್ತಿಕರ ಆಟ. ಆಸಕ್ತಿಕರ ಅಂತಂದ್ರ ಇದೊಂದು ಎಲ್ಲರನ್ನು ಹುರಿದುಂಬಿಸುವ ಮತ್ತು ಮೆಚ್ಚಿಸುವ ಆಟ ಅಂತ ಹೇಳಿ ಕರಿತೀವಿ. ಟಗ್ ಆಫ್ ವಾರ್ ಆಟವನ್ನು ಆಡಲು ನಿನಗೆ ಸ್ವಲ್ಪ ತೆರೆದ ಜಾಗ ಬೇಕು. ತೆರೆದ ಜಾಗ ಅಂತಂದ್ರೆ ಏನ್ರಿ, ಸ್ವಲ್ಪ ಏನ್ ಮಾಡ್ಬೇಕಂತಂದ್ರ ಬಹಳಷ್ಟು ಹೊರಗಡೆ ಅಂತಂದ್ರ ಮೈದಾನದೊಳಗ ಆಡುವಂತ ಒಂದು ಆಟ. ತೆರೆದ ಜಾಗ ಬೇಕು. ಒಂದು ಉದ್ದ ಮತ್ತು ಸದೃಢವಾದ ಒಂದ ಉದ್ದಂತ ಹಗ್ಗ ಬೇಕು. ಆಮೇಲೆ ಅದ್ರ ಜೊತೆಗೆ ಅದ್ ಏನಿರ್ಬೇಕಂತಂದ್ರ ಹಗ್ಗ ಸದೃಢವಾಗಿ ಅಂತಂದ್ರ ಗಟ್ಟಿ ಮುಟ್ಟಿಯಾಗಿರ್ಬೇಕು. ಜಗ್ಗಿದ ಪಟ್ಟಿಗೆ ಹರಿಯುವಂತದ್ ಇರಬಾರ್ದು, ಹೌದಾ? ಹಗ್ಗ ಮತ್ತು ಎರಡು ಗುಂಪುಗಳ ಆಟಗಾರರು ಬೇಕಾಗುತ್ತಾರೆ. ಎರಡು ಗುಂಪುಗಳ ಆಟಗಾರರು ಇಲ್ಲಿ ಏನ್ ಮಾಡ್ತಾರ ಅಂತಂದ್ರ ಬೇಕಾಗ್ತಾರ. ಎರಡು ತಂಡಗಳ ಇಲ್ಲಿ ಏನ್ ಮಾಡ್ತಾವ ಅಂತಂದ್ರ ಆಟವನ್ನ ಆಡ್ತಾವ. ಆಟವು ಎರಡು ತಂಡಗಳ ಆಟಗಾರರು ಸಮಾನವಾಗಿ ಸದೃಢವಾಗಿದ್ದಾಗ ಮಾತ್ರ ಇದೇನಾಗ್ತೈತಿ ಅಂತಂದ್ರ ಆಸಕ್ತಿಕರವಾಗಿರ್ತೈತಿ. ಇಲ್ಲಿ ಏನಾಗ್ತೈತಿ ಅಂತಂದ್ರ ಎರಡೂ ತಂಡದವರು ಬಲಿಷ್ಠ ಶಾಲಿಗಳಾಗಿರ್ಬೇಕು. ಅಂದ್ರ ಏನಾಗ್ತೈತಿ ಅಂತಂದ್ರ ಈ ನೋಡೋರ್ಗ ಏನಿರ್ತೈತಿ, ಆಸಕ್ತಿಕರ ಒಂದು ಆಸಕ್ತಿಯನ್ನ ಹುಟ್ಟಿಸ್ತೈತಿ. ಯಾಕಂತಂದ್ರ ಎರಡೂ ತಂಡದವ್ರು ಜಗ್ಗಾತಿದ್ರು ಅಂತಂದ್ರ ಯಾವ ತಂಡ ಸೋಲ್ತೈತಿ, ಯಾವ ತಂಡ ಗೆಲ್ತತಿ ಅನ್ನೋದ್ರ ಬಗ್ಗೆ ಏನಿರ್ತೈತಿ ಅಂತಂದ್ರ ಎಲ್ಲಾರ್ಗೂ ಕುತೂಹಲ ಇರ್ತೈತಿ. ಅದಕ್ಕಾಗಿ ಈ ಆಟ ಏನಂತಂದ್ರ ಆಸಕ್ತಿಕರ. ಮುಂದ್ ನೋಡ್ರಿ, ಎರಡೂ ತಂಡಗಳ ನಡುವೆ ಒಂದು ಗೆರೆಯನ್ನು ಎಳೆಯಲಾಗುತ್ತದೆ. ಎರಡೂ ತಂಡಗಳ ನಡುವೆ ಏನ್ ಮಾಡ್ತಾರ ಅಂತಂದ್ರ ಒಂದು ಗೆರೆಯನ್ನ ಎಳಿತಾರು. ಈ ಗೆರೆಯನ್ನ ಏನ್ ಮಾಡ್ತಾರ ಅಂತಂದ್ರ ಇಲ್ಲೊಂದ್ ಗೆರೆಯನ್ನ ಎಳೆದಿರ್ತಾರು. ಇಲ್ಲಿ ಏನ್ ಮಾಡಿರ್ತಾರ ಅಂತಂದ್ರ ಈ ಹಗ್ಗವನ್ನ ಇಟ್ಟಿರ್ತಾರ, ಇಲ್ಲೊಂದ್ ರಿಬ್ಬನ್ ಕಟ್ಟಿರ್ತಾರ, ಹೌದಾ? ರಿಬ್ಬನ್ ಕಟ್ಟಿದಾಗ ಏನಾಗ್ತೈತಿ ಅಂತಂದ್ರ ಯಾವ ತಂಡದವರು, ಈ ಕಡೆ ತಂಡದವ್ರು ಇರ್ತಾರ್ರಿ, ಹೌದಾ? ಇದನ್ನ ಏನ್ ಮಾಡ್ತಿರ್ತಾರು, ಜಗ್ತಿರ್ತಾರು. ಆಮೇಲೆ ಈ ಕಡೆ ಕೂಡ ಏನಿರ್ತಾರಿ ಅಂತಂದ್ರ ತಂಡದವ್ರು ಇರ್ತಾರಿ.
ಏನ್ ಮಾಡ್ತಿರ್ತಾರೋ ಈ ಕಡೆ ಇದನ್ನ ಜಗ್ತಿರ್ತಾರೋ. ಹಾಗಾಗಿ ಏನಾಗ್ತೈತಿ ಅಂತಂದ್ರ ಇಲ್ಲಿ ನೋಡಿ ಎಳೆಯಲಾಗುತ್ತದೆ. ಯಾವ ಆಟಗಾರರ ತಂಡವು ಇದ್ರೊಳಗ ಎರಡೂ ತಂಡದೊಳಗ ಯಾವ ಆಟಗಾರರ ತಂಡವು ಎಳೆಯಲ್ಪಡುತ್ತದೆಯೋ, ಯಾವ ಆಟಗಾರರ ತಂಡವು ಎಳೆಯಲ್ಪಡುತ್ತದೆಯೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ, ಮತ್ತು ಮಧ್ಯದ ಗೆರೆ ಅಂತಂದ್ರೆ ಯಾವ್ದ್ರಿ ಇದು, ಈ ಗೆರೆಯನ್ನ ಯಾವ ತಂಡ ದಾಟ್ತೈತಲ್ಲ ಆ ತಂಡ ಏನಂತಂದ್ರ ಸೋಲುತ್ತದೆ ಅಂತ ಹೇಳ್ಯಾರ. ತಂಡದಲ್ಲಿರುವ ಅತ್ಯಂತ ಶಕ್ತಿಶಾಲಿಯಾದ ಸದಸ್ಯ ಹಗ್ಗದ ತುದಿಯನ್ನ ಹಿಡಿದಿರಬೇಕು. ಅತ್ಯಂತ ಶಕ್ತಿಶಾಲಿಯಾದ ಮನುಷ್ಯ ಏನ್ ಮಾಡಿರ್ಬೇಕಂತಂದ್ರ ಇಲ್ಲಿ ಹಗ್ಗದ ತುದಿಯನ್ನ ಫಸ್ಟ್ ಏನ್ ಮಾಡಿರ್ಬೇಕು, ಹಿಡಿದಿರ್ಬೇಕು. ಮತ್ತು ತಂಡವು ಒಟ್ಟಾಗಿ ಹಗ್ಗವನ್ನ ಎಳೆಯಬೇಕು. ತಂಡವು ಎಲ್ಲಾ ಸೇರ್ಸಿ ಆ ಕಡೆಯವರು ಎಳಿಬೇಕು, ಈ ಕಡೆಯವರು ಎಳಿಬೇಕು. ಆಟದ ಮೈದಾನ ಕಲ್ಲುಗಳಿಂದ ಮುಕ್ತವಾಗಿರಬೇಕು. ಆಟದ ಮೈದಾನ ಹೆಂಗಿರ್ಬೇಕಂತಂದ್ರ ಕಲ್ಲು ಮುಳ್ಳು ಏನಾರೆ ಕಸ ಕಡ್ಡಿ ಇತ್ತಂತಂದ್ರ ಅದರಿಂದ ಏನಾಗಿರ್ಬೇಕು, ಮುಕ್ತ ಅಂತಂದ್ರ ಅದು ಇರಬಾರ್ದು. ಹೌದಾ? ಯಾಕಿರ್ಬಾರ್ದು ಅಂತಂದ್ರ ಅಲ್ಲಿ ಹಗ್ಗ ಜಗ್ಗಾಟ ಆಡೋದ್ನ್ಯಾಗ ಏನಾದ್ರೂ ಅಕಸ್ಮಾತ್ ಬಿದ್ರು ಅಂತಂದ್ರ ಏನಾಗ್ತೈತಿ ಅಂತಂದ್ರ ಗಾಯಗಳಾಗ್ತಿರ್ತಾವ. ಅವ ಆಗ್ಬಾರ್ದು ಅಂತಂದ್ರ ಏನ್ ಮಾಡ್ಬೇಕು, ಅಲ್ಲಿ ಕಲ್ಲು ಮತ್ತು ಕಸ ಕಡ್ಡಿಗಳಿಂದ ಏನಾಗಿರ್ಬೇಕು, ಮೈದಾನ ಮುಕ್ತವಾಗಿರಬೇಕು. ಇದು ಗಾಯಗಳಿಗೆ ಕಾರಣವಾಗ್ತೈತಿ. ಇಲ್ದಿದ್ರೆ ಏನಾಗ್ತೈತಿ ಅಂತಂದ್ರ ಗಾಯಗಳಿಗೆ ಕಾರಣ ಆಗ್ತೈತಿ ಅಂತ ಹೇಳ್ಯಾರ. ಇಲ್ಲಿ ಕ್ವಶನ್ ಪ್ಯಾಸೇಜ್ ನಿಮಗ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನಾನ್ ಅಂಡರ್ಲೈನ್ ಮಾಡಿದೀನಿ. ಹಾಗಾದ್ರೆ ನೋಡ್ರಿ, ಟಗ್ ಆಫ್ ವಾರ್ ಒಂದು ಏನಂತಂದ್ರ ಪ್ಯಾಸೇಜ್ ಒಳಗ್ ಕೊಟ್ಟಾರ. ಎಲ್ಲೈತ್ ನೋಡ್ರಿ, ಟಗ್ ಆಫ್ ವಾರ್ ಆಟ. ಇದೊಂದು ಏನಂತಂದ್ರ ಆಸಕ್ತಿಕರ ಆಟ ಅಂತ ಹೇಳಿ ಕೊಟ್ಟಾರ. ಹೌದಾ? ಆಸಕ್ತಿಕರ ಆಟ. ಹಾಗಾದ್ರೆ ನಮ್ಗೆ ಏನಾಗ್ತೈತಿ ನೋಡ್ರಿ, ಆನ್ಸರ್ ಏನಾಕೈತಿ ನೋಡ್ರಿ, ಒಂದು ಯುದ್ಧ, ಒಂದು ಹಗ್ಗ, ಒಂದು ಆಟ, ಒಂದು ಜಗಳ. ನೋಡ್ರಿ ಇಲ್ಲಿ ತೆಗಿಬಹುದು. ಯಾಕಂತಂದ್ರ ಇದೊಂದು ಯುದ್ಧನೂ ಅಲ್ಲ, ಪ್ಯಾಸೇಜ್ ಒಳಗೆ ನಮ್ಗೆ ಯುದ್ಧ ಅಂತ ಹೇಳಿ ಬಂದೇ ಇಲ್ಲ. ಒಂದು ಹಗ್ಗ ಅಂತ ಹೇಳಿ ಬಂದೈತಿ, ಆದ್ರೆ ಏನು ಹಗ್ಗದ ಆಟ ಅದ್ ಕೊಟ್ಟಿರೋದ್ರಿಂದ ಆಪ್ಷನ್ ಹಾಕ್ಬೋದಾಗಿತ್ತು ನಾವು. ಹೌದು? ಒಂದು ಜಗಳ, ಇದು ಕೂಡ ಆಗಂಗಿಲ್ಲ. ಇಲ್ಲೇನಂತಂದ್ರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಯಾಕಂತಂದ್ರ ಇದೊಂದು ಆಟ. ಎರಡನೇ ಕ್ವಶನ್ ನೋಡ್ರಿ, ಟಗ್ ಆಫ್ ವಾರ್ ನಲ್ಲಿ ನಾವು ಡ್ಯಾಶ್ ಡ್ಯಾಶ್ ಮಾಡುತ್ತೇವೆ ಅಂತ ಹೇಳ್ಯಾರ. ಕುಸ್ತಿ ಆಡ್ತೀರಿ, ಕುಸ್ತಿ ಎಲ್ಲಾರ ಈ ಪ್ಯಾಸೇಜ್ ಒಳಗ್ ಬಂದೈತೇನ? ಇದರಿಂದ ಏನ್ ಮಾಡ್ಬೇಕು, ಇದನ್ನ ತೆಗೆದ್ ಬಿಡ್ಬೇಕು. ನೆಕ್ಸ್ಟ್ ಬಚ್ಚಿಟ್ಟುಕೊಳ್ಳುವುದು ಏನಾರ ಮಾಡ್ತೀರೇನ್? ಇಲ್ಲ, ಪ್ಯಾಸೇಜ್ ಒಳಗ್ ಬಂದೇ ಇಲ್ಲ, ಇದನ್ನು ತೆಗಿಬೇಕು. ಹಗ್ಗ ಎಳೆಯುವುದು ಐತಿ ಪ್ಯಾಸೇಜ್ ಒಳಗ್. ಹೌದಾ? ಹಗ್ಗ ಎಳೆಯುವುದು ಇದಕ್ಕ ಸರಿಯಾದ ಉತ್ತರ ಆಗ್ತತಿ. ಬ್ಯಾಟಿನಿಂದ ಹೊಡೆಯುವುದು ಮತ್ತು ಚೆಂಡು ಎಸೆತ ಇದೆಲ್ಲಿ ಬರ್ತೈತಿ ಅಂತಂದ್ರ ಕ್ರಿಕೆಟ್ ಒಳಗ್ ಬರ್ತೈತಿ. ಇದನ್ನ ಬಿಟ್ಬಿಡ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಮೂರನೇ ಕ್ವಶನ್ ಏನೈತಿ, ಹಗ್ಗದ ತುದಿಯು ತಂಡದ ಸದಸ್ಯನಿಂದ ಹಿಡಿಯಲ್ಪಟ್ಟಿರುತ್ತದೆ. ಹಗ್ಗದ ತುದಿಯು ತಂಡದ ಡ್ಯಾಶ್ ಡ್ಯಾಶ್ ಸದಸ್ಯನಿಂದ ಹಿಡಿಯಲ್ಪಟ್ಟಿರುತ್ತದೆ. ಅತಿ ಎತ್ತರದ, ಅತಿ ಕುಳ್ಳ, ಅತಿ ಶಕ್ತಿಶಾಲಿಯಾದ, ಅತಿ ಯೌವನದ ಅಂತ ಆಪ್ಷನ್ಸ್ ಗಳನ್ನ ಕೊಟ್ಟಾರ. ಹಾಗಾದ್ರ ಇಲ್ಲಿ ಅಂಡರ್ಲೈನ್ ಮಾಡಿ ನೋಡ್ರಿ ನಾನು. ಸದೃಢವಾಗಿದ್ದಾಗ ಮಾತ್ರ ಆಸಕ್ತಿಕರವಾಗಿರ್ತತಿ. ಈ ತಂಡದ ಏನ್ ಮಾಡ್ತಕ್ಕಂತಂದ್ರ ಅತಿ ಶಕ್ತಿಶಾಲಿಯಾದ, ಇಲ್ಲಿ ಕೊಟ್ಟಾರ ಅತಿ ಶಕ್ತಿಶಾಲಿಯಾದ ಮನುಷ್ಯ ಏನ್ ಮಾಡ್ಬೇಕಂತಂದ್ರ ಇದನ್ನ ಹಗ್ಗವನ್ನ ಹಿಡಿಬೇಕು. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿಯಾದ ಉತ್ತರ. ಯಾವ ತಂಡವು ಮಧ್ಯದ ಗೆರೆಯ ಮೇಲೆ ಎಳೆಯಲ್ಪಡುತ್ತದೆಯೋ ಆ ತಂಡವು ಡ್ಯಾಶ್ ಡ್ಯಾಶ್ ಅಂತ ಹೇಳಿ ಕೇಳಿದಾರ. ಇಲ್ಲಿ ನೋಡ್ರಿ, ಆಪ್ಷನ್ ನಂಬರ್ ಏನೈತಿ, ವಿಜಯಶಾಲಿ. ಆಪ್ಷನ್ ನಂಬರ್ ಬಿ ಸೋತವರು. ಆಪ್ಷನ್ ನಂಬರ್ ಸಿ ಯಶಸ್ವಿ. ಆಪ್ಷನ್ ನಂಬರ್ ಡಿ ಮತ್ತೊಂದು ಅವಕಾಶ ಕೊಡಲಾಗಿದೆ ಅಂತ ಹೇಳ್ತಾರ. ಇಲ್ಲಿ ನೋಡ್ರಿ, ಇದು ಯಾವ್ದು ಆಗ್ತೈತ್ರಿ, ಇಲ್ಲಿ ಪ್ಯಾಸೇಜ್ ಒಳಗ್ ಕೊಟ್ಟಾರ ನಿಮಗ್. ಹೌದಾ? ಎಲ್ಲೈತಿ ನೋಡ್ರಿ, ಇಲ್ಲಿ ನೋಡ್ರಿ, ಆಟಗಾರರ ತಂಡವು ಎಳೆಯಲ್ಪಡುತ್ತದೆ. ಯಾವ ಆಟಗಾರರ ತಂಡವು ಎಳೆಯಲ್ಪಡುತ್ತದೆಯೋ ಮತ್ತು ಮಧ್ಯದ ಗೆರೆಯನ್ನು ದಾಟುತ್ತದೆಯೋ ಅದು ಸೋತವರು ಅಂತೇಳಿ ಕೊಟ್ಟಾರ. ಪ್ಯಾಸೇಜ್ ಒಳಗನ ಆನ್ಸರ್ ಐತಿ ನೋಡ್ರಿ, ಯಾವ್ದು ಬರ್ತೈತಿ, ಸೋತವರು ಅಂತೇಳಿ ಕರೆಕ್ಟ್ ಆನ್ಸರ್ ಆಗ್ತೈತಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಹಾಗಾದ್ರ ಐದನೇ ಕ್ವಶನ್ ಆನ್ಸರ್ ನೋಡ್ರಿ, ಒಟ್ಟಾಗಿ ಎಂದರೆ ಅಥವಾ ಇಲ್ಲಿ ವಿಲೋಮ ಪದ ಕೇಳ್ಬೋದು, ಅಥವಾ ಈ ಗದ್ಯ ಭಾಗಕ್ಕ ಒಂದು ಶೀರ್ಷಿಕೆ ಕೊಡ್ರಿ ಅಂತ ಹೇಳಿ ಕೇಳ್ಬೋದು, ಅಥವಾ ಪದಗಳ ಅರ್ಥ ಕೇಳ್ಬೋದು. ಈ ಒಟ್ಟಾಗಿ ಪದದ ಅರ್ಥ ಎಲ್ಲಾರ ನಿಮಗ್ ಪ್ಯಾಸೇಜ್ ಒಳಗ್ ಹುಡುಕಿದ್ರ ಸಿಗ್ತತೇನ್ರಿ? ಇಲ್ಲ, ಸಿಗಂಗಿಲ್ಲ. ಯಾಕಂತಂದ್ರ ಆ ಪ್ಯಾಸೇಜ್ ಒಳಗ್ ಬಂದಿರ್ತಕ್ಕಂತಹ ಒಂದು ಒಟ್ಟಾಗಿ ಪದದ ಅರ್ಥ ಅಲ್ಲಿ ಯಾಕಿರ್ತೈತ್ರಿ ಅದು. ಯಾಕಂತಂದ್ರ ಅದನ್ನ ನಾವ ಏನ್ ಮಾಡ್ಕೋಬೇಕು,
ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ಏನಾಗ್ತೈತಿ ಅಂತಂದ್ರ ನಮಗೆ ಇದಕ್ಕ ಆನ್ಸರ್ ಸಿಗ್ತತಿ. ಹಾಗಾಗಿ ಏನಂತಂದ್ರ ಒಟ್ಟಾಗಿ ಪದದ ಅರ್ಥ ಏನಾಗ್ತೈತಿ ನೋಡ್ರಿ ಇಲ್ಲಿ, ಜೊತೆ ಜೊತೆಯಾಗಿ, ಆಪ್ಷನ್ ಬಿ ಜಗಳ, ಆಪ್ಷನ್ ಸಿ ಎಳೆ, ಆಪ್ಷನ್ ಡಿ ಜಯ ಅಂತ ಹೇಳೈತಿ. ಒಟ್ಟಾಗಿ ಏನಾದ್ರೂ ಸಮಾನ ಪದ ಜಯ ಆಗಂಗಿಲ್ಲ, ತೆಗೆದು ಬಿಡ್ಬೇಕು. ಎಳೆ ಆಗಂಗಿಲ್ಲ, ತೆಗಿಬೇಕು. ಜಗಳನು ಆಗಂಗಿಲ್ಲ, ತೆಗಿಬೇಕು. ಹಾಗಾಗಿ ಯಾವ್ದಾಗ್ತೈತಿ ಅಂತಂದ್ರ ಜೊತೆ ಜೊತೆಯಾಗಿ ಅನ್ನೋದು ನಮಗೆ ಸರಿಯಾದ ಉತ್ತರ ಆಗ್ತತಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಏನ್ ಮಾಡಿದ್ವಿ ಅಂತಂದ್ರ ಪ್ಯಾಸೇಜ್ ಅನ್ನ ನೋಡಿದೀವಿ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನು ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಏನ್ ಮಾಡ್ರಿ ಅಂತಂದ್ರ ಶೇರ್ ಮಾಡ್ರಿ. ಇನ್ನೇನು ಕೆಲವೇ ದಿನಗಳು ಮಾತ್ರ ನಿಮ್ಮ ನವೋದಯ ಎಕ್ಸಾಮ್ಗೆ ಉಳಿದಿದೆ. ಧನ್ಯವಾದಗಳು.